Last few months we've been studying systematic theology in a nutshell. ಕಳೆದ ಕೆಲವು ವಾರಗಳಿಂದ ನಾವು ಆ ಕ್ರಮಬದ್ಧವಾದಂತಹ ದೈವಶಾಸ್ತ್ರದ ಹೊರರೇಖೆ ಅಥವಾ ಅದರ ತಿರುಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. We looked at the topic of bibliology, study about the Bible. ನಾವು ಸತ್ಯವೇದದ ಕುರಿತಾದಂತಹ ಅಧ್ಯಯನ ಎಂಬಂತ ವಿಷಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. Then we started on theology proper. ನಂತರ ನಾವು ಆ ಒಂದು ತ್ರಯೇಕತ್ವ, ಆ ದೈವಿಕ ತ್ರಯೇಕತ್ವದ ಕುರಿತಾಗಿ ಅಧ್ಯಯನ ಮಾಡಿದೆವು. For anyone who might have joined, just a quick recap of what we studied so far. ಯಾರಾದರೂ ಹೊಸದಾಗಿ ಅಧ್ಯಯನಕ್ಕೆ ಸೇರುವುದಾದರೆ ನಿಮಗೆ ಅತ್ಯಂತ ಚಿಕ್ಕದಾದ ಒಂದು ಸಾರಾಂಶವನ್ನ ಬೇಗ ಹೇಳುತ್ತೇನೆ. The Bible is the only book from where we can have a systematic study of theology. ಕೇವಲ ಸತ್ಯವೇದ ಮಾತ್ರ ನಾವು ಕ್ರಮಬದ್ಧವಾದಂತ ದೈವಶಾಸ್ತ್ರವನ್ನು ಕಲಿಯಲಿಕ್ಕೆ ಇರುವಂತಹ ಒಂದು ಪುಸ್ತಕವಾಗಿದೆ. In other words, only Christianity can give us a clear teaching about all the things we need to know in this life and what is to come. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಕ್ರೈಸ್ತ ವಿಶ್ವಾಸದಲ್ಲಿ ಮಾತ್ರ ನಾವು ಈ ಲೋಕದಲ್ಲಿ ಮತ್ತು ಬರುವ ಮುಂದಿನ ನಮ್ಮ ಜೀವಿತದಲ್ಲಿ ದೇವರ ಕುರಿತಾಗಿ ಕಲಿಯಬಹುದಾದದ್ದನ್ನ ತಿಳಿಸಿಕೊಡುವಂತದ್ದಾಗಿದೆ. So many benefits we have when we study theology or these doctrines of the Bible. ನಾವು ಈ ಸತ್ಯವೇದದ ಬೋಧನೆಗಳನ್ನ ಮತ್ತು ದೈವಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಅದರಿಂದ ನಮಗೆ ಅನೇಕ ಉಪಯೋಗ ಉಂಟು. Philosophy brings more confusion. Religion gives conflicting views, beliefs about God. ತತ್ವಜ್ಞಾನವು ಅದು ನಮ್ಮನ್ನ ಗಲಿಬಿಲಿಗೊಳಿಸುವಂತದ್ದಾಗಿದೆ ಮತ್ತು ವಿವಿಧ ಧರ್ಮಗಳು ನಮ್ಮನ್ನ ದೇವರ ಕುರಿತಾಗಿ ತದ್ವಿರುದ್ಧವಾದಂತಹ ಒಂದು ಬೋಧನೆಗಳನ್ನು ಮಾಡುವಂತವುಗಳಾಗಿವೆ. Bible is a revealed book. It's a revelation from God. ಸತ್ಯವೇದವು ಅದು ಪ್ರಕಟಿಸಲ್ಪಟ್ಟಂತಹ ಪುಸ್ತಕವಾಗಿದೆ, ಅದು ದೇವರಿಂದ ಬಂದಂತಹ ಪ್ರಕಟಣೆ. If God didn't reveal through the Bible, we wouldn't have known about God. ದೇವರು ಸತ್ಯವೇದದ ಮುಖಾಂತರ ನಮಗೆ ತನ್ನನ್ನು ಪ್ರಕಟಿಸಿಕೊಳ್ಳದಿದ್ದರೆ ಆತನನ್ನ ಕುರಿತು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುತ್ತಿರಲಿಲ್ಲ. When God created everything, we were not there. ದೇವರು ಎಲ್ಲವನ್ನ ಉಂಟು ಮಾಡಿದಾಗ, ಸೃಷ್ಟಿ ಮಾಡಿದಾಗ ನಾವು ಅಲ್ಲಿರಲಿಲ್ಲ. God asked Job, "Where were you when I created, when I laid the foundation of the earth?" ದೇವರು ಯೋಬನನ್ನ ಕೇಳುತ್ತಾನೆ, ನಾನು ಸೃಷ್ಟಿ ಕಾರ್ಯವನ್ನ ಮಾಡುವಾಗ, ಎಲ್ಲದರ ಅಸ್ಥಿವಾರವನ್ನ ಹಾಕುವಾಗ ನೀನು ಎಲ್ಲಿದ್ದಿ ಎಂಬುದಾಗಿ. In other words, we wouldn't have known. It was not even written when Adam was created. Only during the time of Moses, through Moses, God revealed and written down the first 5 books of the Bible. ಮತ್ತು ಆದಾಮನು ಅವರು ಸೃಷ್ಟಿಸಲ್ಪಟ್ಟಾಗಲೂ ಕೂಡ ಸತ್ಯವೇದವು ಇನ್ನೂ ಬರೆಯಲ್ಪಟ್ಟಿರಲಿಲ್ಲ. ಆ ಮೋಶೆಯ ಕಾಲದಲ್ಲಿ ಮಾತ್ರ ಸತ್ಯವೇದದ ಮೊದಲನೆಯ 5 ಪುಸ್ತಕಗಳು ಅವು ಬರೆಯಲ್ಪಟ್ಟವು. There are so many benefits of knowing the doctrines of the Bible. ದೇವರ ವಾಕ್ಯದ ಅಥವಾ ಸತ್ಯವೇದದ ಆ ಒಂದು ಬೋಧನೆ ಸಿದ್ಧಾಂತಗಳನ್ನ ತಿಳಿದುಕೊಳ್ಳುವುದರಿಂದ ನಮಗೆ ಅನೇಕ ಲಾಭಗಳುಂಟು. We should always be ready to give an answer to anyone who asks of our faith. ನಮ್ಮ ನಂಬಿಕೆಯ ಕುರಿತಾಗಿ ಪ್ರಶ್ನೆ ಮಾಡುವವರಿಗೆ ಯಾವಾಗಲೂ ಉತ್ತರ ಕೊಡಲಿಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ. I have mentioned many times that my desire is that each local assembly should be a Bible school. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ಅದೇನೆಂದರೆ ನನ್ನ ಬಯಕೆ ಏನಾಗಿದೆ ಅಂದರೆ ಪ್ರತಿಯೊಂದು ಸ್ಥಳೀಯ ಸಭೆಯು ಅದು ಒಂದು ಸತ್ಯವೇದ ಶಾಲೆಯಂತಿರಬೇಕು. Today we will conclude the summary of theology about God and the triune God. ನಾವು ಈ ದಿನ ದೈವಶಾಸ್ತ್ರ ಮತ್ತು ತ್ರಯೇಕತ್ವದ ಮತ್ತು ದೇವರ ಕುರಿತಾದಂತಹ ಅಧ್ಯಯನವನ್ನ ನಾವು ಕೊನೆಗೊಳಿಸುವಂತವರಾಗಿರುತ್ತೇವೆ. I am very fearful when I say that, because all through your life you can study, and all through eternity you study about God. You cannot exhaust it. ನಾನು ಈ ಮಾತನ್ನು ಹೇಳುವಾಗ ಭಯವುಳ್ಳವನಾಗಿ ಹೇಳುವವನಾಗಿದ್ದೇನೆ, ಯಾಕಂದ್ರೆ ನಮ್ಮ ಜೀವಮಾನದ ಅಂತ್ಯದವರೆಗೂ ನಾವು ದೇವರ ಕುರಿತಾಗಿ ಮತ್ತು ನಿತ್ಯತ್ವದವರೆಗೂ ನಾವು ದೇವರ ಕುರಿತಾಗಿ ಅಧ್ಯಯನ ಮಾಡಬಹುದಾಗಿದೆ. Lord willing, next time we will look at Christology,
study about the Lord Jesus Christ little more in detail. ನಾವು ದೇವರ ಚಿತ್ತವಿರುವುದಾದರೆ ನಂತರ ನಾವು ಕ್ರಿಸ್ತನ ಕುರಿತಾದ ಅಧ್ಯಯನವನ್ನ ಸ್ವಲ್ಪ ವಿವರವಾಗಿ ನಾವು ನೋಡಿಕೊಳ್ಳೋಣ. First, we looked at in theology the existence of God. God is. That's why we need to study. ನಾವು ಮೊದಲನೇದಾಗಿ ದೇವರ ಕುರಿತಾಗಿ ನಾವು ಅಧ್ಯಯನ ಮಾಡಿಕೊಂಡೆವು. ದೇವರು ಆತನು ಇರುವಾತನಾಗಿದ್ದಾನೆ, ಆದ್ದರಿಂದಲೇ ನಾವು ಆತನ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. God revealed through nature. ದೇವರು ಪ್ರಕೃತಿಯ ಮುಖಾಂತರ ತನ್ನನ್ನು ಪ್ರಕಟಿಸಿಕೊಂಡನು. God revealed through the scripture, both Old Testament and New Testament. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಈ ಎರಡು ಶಾಸ್ತ್ರಗಳ ಮೂಲಕ ತನ್ನನ್ನು ಪ್ರಚುರಪಡಿಸಿಕೊಂಡಿದ್ದಾನೆ. Finally, God has revealed himself through the person of Jesus Christ. ಕಡೆಯದಾಗಿ ದೇವರು ಯೇಸು ಕ್ರಿಸ್ತನ ಮುಖಾಂತರ ಆತನ ಮೂಲಕ ತನ್ನನ್ನು ನಮಗೆ ಪ್ರಕಟಿಸಿಕೊಂಡಿದ್ದಾನೆ. Knowing God through the word of God is a lifelong pursuit, as the greatest achievement you can have. Paul says, I want to know him. After writing so many books, he says, I still want to know him. ನಿಮ್ಮ ಜೀವಿತದಲ್ಲಿ ಮಾಡಬಹುದಾದಂತ ಅತ್ಯಂತ ಉತ್ತಮವಾದಂತ ಕೆಲಸವೇನೆಂದರೆ ಸತ್ಯವೇದದ ಮುಖಾಂತರ ದೇವರ ಕುರಿತಾಗಿ ತಿಳಿದುಕೊಳ್ಳುವುದು ಮತ್ತು ಅಧ್ಯಯನ ಮಾಡುವುದೇ ಆಗಿದೆ. ಅಪೊಸ್ತಲನಾದ ಪೌಲನು ಅಷ್ಟು ಪತ್ರಿಕೆಗಳನ್ನ ಬರೆದ ನಂತರವೂ ದೇವರ ಕುರಿತಾಗಿ ತಿಳಿದ ನಂತರವೂ ಕ್ರಿಸ್ತನ ಕುರಿತಾಗಿ ತಿಳಿದುಕೊಳ್ಳುವುದೇ ನನ್ನ ಜೀವನದ ಬಯಕೆ ಆಗಿದೆ ಎಂಬುದಾಗಿ ಹೇಳುತ್ತಾನೆ. We looked at the attributes of God or the perfections of God. ನಾವು ದೇವರ ಗುಣಲಕ್ಷಣಗಳನ್ನ ಅಥವಾ ಆತನ ಪರಿಪೂರ್ಣತೆಗಳನ್ನ ನಾವು ನೋಡಿಕೊಂಡೆವು. We looked at the character of God, nature that he shares with us, things he cannot share with us. ನಾವು ದೇವರ ಗುಣಲಕ್ಷಣಗಳಲ್ಲಿ ಆತನು ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಸ್ವಭಾವಗಳು ಮತ್ತು ಆತನಿಗೆ ಮಾತ್ರ ಇರುವಂತಹ ಕೆಲವು ಸ್ವಭಾವಗಳನ್ನ ಕೂಡ ನಾವು ನೋಡಿಕೊಂಡೆವು. Next few weeks we looked at the names of God, different names that reveals who he is. It is also relationary, how we can relate to God through these names. ನಾವು ನಂತರ ಕೆಲವು ವಾರಗಳು ದೇವರ ವಿವಿಧ ಹೆಸರುಗಳ ಕುರಿತಾಗಿ ನಾವು ನೋಡಿಕೊಂಡೆವು. ಆತನ ಹೆಸರುಗಳು ಆತನನ್ನು ನಮಗೆ ಪ್ರಕಟಿಸುವಂತವುಗಳಾಗಿವೆ ಮತ್ತು ನಮ್ಮ ಆತನ ಸಂಬಂಧವನ್ನು ಸೂಚಿಸುವಂತಹ ಹೆಸರುಗಳು ಕೂಡ ಅವು ಆಗಿವೆ. Last few weeks we were looking at the Holy Trinity. ಕಳೆದ ಕೆಲವು ವಾರಗಳು ನಾವು ಆ ಪರಿಶುದ್ಧ ತ್ರಯೇಕತ್ವದ ಕುರಿತಾಗಿ ಅಧ್ಯಯನ ಮಾಡಿದೆವು. We know it's a difficult topic, but it is in the Bible, the teaching, so we have to believe it and we believe it. ನಮಗೆ ಗೊತ್ತು ಅದು ಸ್ವಲ್ಪ ಕಷ್ಟವಾದಂತಹ ಒಂದು ವಿಷಯವಾಗಿದೆ, ಆದರೆ ಸತ್ಯವೇದದಲ್ಲಿ ಅವುಗಳ ಕುರಿತಾಗಿ ಕೊಡಲ್ಪಟ್ಟಿರುವುದರಿಂದ ನಾವು ಅವುಗಳನ್ನ ಹಾಗೆಯೇ ನಂಬಬೇಕಾಗುತ್ತದೆ. We have Old Testament verses and New Testament verses talks that our God is plural, and when you come to the revealed topic in the New Testament, progressive revelation, it is made very clear that our God is a triune God. ನಾವು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಪುಸ್ತಕಗಳ ಬರಹದಲ್ಲಿ ನಾವು ನೋಡುವಾಗ ದೇವರು ಆತನು ಬಹುತ್ವವುಳ್ಳವನಾಗಿದ್ದಾನೆ ಎಂಬುದಾಗಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳು ಹೇಳುತ್ತವೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ನಾವು ಆತನನ್ನ ಇನ್ನೂ ಸ್ಪಷ್ಟವಾಗಿ ಆತನ ಕುರಿತಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. In summary, we believe in one true God. ಸಾರಾಂಶವಾಗಿ ಹೇಳುವುದಾದರೆ ನಾವು ಸತ್ಯವಾದಂತಹ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡುತ್ತೇವೆ. But in that Godhead there are three persons. ಆದರೆ ಆ ದೈವತ್ವದ ದೇವರ ತ್ರಯೇಕತ್ವದಲ್ಲಿ ಮೂರು ವಿವಿಧ ವ್ಯಕ್ತಿತ್ವಗಳುಂಟು. Father is not Son. ತಂದೆಯು ಆತನು ಮಗನಾಗಿಲ್ಲ. Son is not Holy Spirit. ಮಗನು ಆತನು ಪವಿತ್ರಾತ್ಮನಲ್ಲ. Holy Spirit is not God the Father. ಪವಿತ್ರಾತ್ಮನು ಆತನು ತಂದೆಯಾದ ದೇವರಲ್ಲ. But God the Father is God. ಆದರೆ ತಂದೆಯಾದ ದೇವರು ಆತನು ದೇವರಾಗಿದ್ದಾನೆ. The Son is God. ಮಗನು ದೇವರಾಗಿದ್ದಾನೆ. And the Holy Spirit is God. ಮತ್ತು ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾನೆ. We looked at different verses that proves that all the three persons are same in substance. ನಾವು ಅನೇಕ ವಚನ ಭಾಗಗಳ ಮೂಲಕ ಈ ಮೂರು ವ್ಯಕ್ತಿತ್ವಗಳು ವಸ್ತು ಸ್ಥಿತಿಯಲ್ಲಿ ಒಂದೇ ಆಗಿದ್ದಾರೆ ಎಂಬುದಾಗಿ ನಾವು ನೋಡಿಕೊಂಡೆವು. Father is recognized as God in the Bible. ತಂದೆಯಾದ ದೇವರನ್ನ ನಾವು ದೇವರು ಎಂಬುದಾಗಿ ಸತ್ಯವೇದವು ಗುರುತಿಸಲ್ಪಡುತ್ತದೆ. Jesus Christ is shown as God in the Word of God.
ಮತ್ತು ಯೇಸು ಕ್ರಿಸ್ತನನ್ನು ಕೂಡ ಆತನು ದೇವರಾಗಿದ್ದಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯವು ತೋರಿಸುತ್ತದೆ. The Holy Spirit is also called as God in the scripture. ಮತ್ತು ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾನೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. Jesus Christ says, I and the Father are one. And then in other passages he says, Father is greater than me. ಯೇಸು ಕ್ರಿಸ್ತನು ಹೇಳುತ್ತಾನೆ, ತಂದೆಯು ನಾನು ಒಂದೇ ಆಗಿದ್ದೇವೆ ಎಂಬುದಾಗಿ. ಮತ್ತು ಇನ್ನೂ ಒಂದು ಭಾಗದಲ್ಲಿ ಆತನು ತಂದೆಯು ನನಗಿಂತ ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. And it is not contradictory. ಅವೆರಡೂ ತದ್ವಿರುದ್ಧವಾದಂತಹ ಮಾತುಗಳಲ್ಲ. I and the Father are one in essence. ನಾನು ಮತ್ತು ತಂದೆಯು ಒಂದೇ ಆಗಿದ್ದೇವೆ ಎಂಬುದಾಗಿ ಹೇಳುವುದರ ಅರ್ಥ, in essence they are one. ಅದರ ಸಾರಾಂಶದಲ್ಲಿ ಅದು ಒಂದೇ ಎಂಬುದಾಗಿ ನಾವು ಹೇಳಬೇಕು. When my Father is greater than me means Father did not incarnate as a human. Father was not spit on by human being. Father was not crucified. In that sense, as a submissive servant, the Lord is telling, my Father is greater than me. ಮತ್ತು ಯೇಸು ಕ್ರಿಸ್ತನು ತಂದೆಯು ನನಗಿಂತ ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಹೇಳುವುದರ ಅರ್ಥ, ತಂದೆಯಾದ ದೇವರು ಆತನು ಮನುಷ್ಯನಾಗಿ ಬರಲಿಲ್ಲ, ಆತನು ಮುಖದ ಮೇಲೆ ಉಗುಳಲ್ಪಡಲಿಲ್ಲ ಮತ್ತು ಆತನನ್ನ ಶಿಲುಬೆಗೆ ಏರಿಸಲ್ಪಡಲಿಲ್ಲ. ಆತನು ದಾಸನ ಭಾವವನ್ನು ಧರಿಸಿಕೊಂಡು ಬಾರದ ಕಾರಣ ತಂದೆಯಾದ ದೇವರು ಆತ ನನಗಿಂತ ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. If you don't clearly understand the whole truth, sometimes one verse can give us the wrong impression. That is why we need to study the whole teachings of the Word of God. ನಾವು ಸತ್ಯವೇದದ ಸಂಪೂರ್ಣ ಬೋಧನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದಾಗ, ಒಂದು ವಚನವನ್ನ ಮಾತ್ರ ನಾವು ಓದಿ ನೋಡುವಾಗ ಅದು ನಮಗೆ ತಪ್ಪಾದ ಅರ್ಥವನ್ನ ಕೊಡುತ್ತದೆ. ಆದ್ದರಿಂದ ಸತ್ಯವೇದದ ಸಂಪೂರ್ಣ ಆ ಒಂದು ಬೋಧನೆಯನ್ನ ತಿಳಿದುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯ. We have looked at God the Father, and in which all sense God is called the Father. ನಾವು ತಂದೆಯಾದ ದೇವರ ಕುರಿತಾಗಿ ನೋಡಿಕೊಂಡೆವು. ಯಾವ ಅರ್ಥಗಳಲ್ಲಿ ಆತನನ್ನು ನಾವು ತಂದೆಯಾದ ದೇವರು ಎಂಬುದಾಗಿ ಕರೆಯುತ್ತೇವೆ ಎಂದು ನೋಡಿದೆವು. We looked at the deity and humanity of the Lord Jesus Christ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವ ಮತ್ತು ಮನುಷ್ಯತ್ವದ ಕುರಿತಾಗಿ ನಾವು ನೋಡಿಕೊಂಡೆವು. We looked at the deity of the Holy Spirit. ಮತ್ತು ನಾವು ಪರಿಶುದ್ಧಾತ್ಮನ ದೈವತ್ವದ ಕುರಿತಾಗಿ ನೋಡಿಕೊಂಡೆವು. In the Trinity, Jesus Christ is the only one who took a human form. So it is hypostatic union. That means he is divine and he took a new nature as a human being. ಆ ತ್ರಯೇಕತ್ವದಲ್ಲಿನ ಕರ್ತನನ್ನು ಮಾತ್ರ ಆತನು ಮನುಷ್ಯಾವತಾರ ಎತ್ತಿ ಬಂದನು. ಆ ಹೈಪೋಸ್ಟ್ಯಾಟಿಕ್ ಯೂನಿಯನ್ ಎಂಬುದಾಗಿ ಹೇಳುವಾಗ ಆ ದೈವತ್ವ ಮತ್ತು ಮನುಷ್ಯತ್ವ ಎರಡು ಒಂದಾಗಿ ಬಂದದ್ದು ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ. We have looked at the Holy Spirit as God with a personhood. Holy Spirit is not just a power like many false churches, false groups teach. He is a person who is God himself. ಮತ್ತು ಪರಿಶುದ್ಧಾತ್ಮನು ಕೂಡ ಆತನು ದೇವರಾಗಿದ್ದಾನೆ. ಆತನು ಕೇವಲ ಶಕ್ತಿಯಲ್ಲ, ಬದಲಾಗಿ ಆತನು ವ್ಯಕ್ತಿ ಕೂಡ ಆಗಿದ್ದಾನೆ. ಕೆಲವು ಪಂಗಡದವರು ತಪ್ಪಾಗಿ ಬೋಧಿಸುವ ರೀತಿಯಲ್ಲಿ ಆತನು ಕೇವಲ ಒಂದು ಶಕ್ತಿಯಲ್ಲ, ಆತನು ದೇವರು ಮತ್ತು ಒಬ್ಬ ವ್ಯಕ್ತಿ ಕೂಡ ಆಗಿದ್ದಾನೆ. Last week we looked at the decrees of God. God has decreed everything in eternity past before the whole world was created. ನಾವು ಕಳೆದ ವಾರ ದೇವರ ಸಂಕಲ್ಪ ಅಥವಾ ಆತನ ಉದ್ದೇಶ ಚಿತ್ತಗಳ ಕುರಿತಾಗಿ ನಾವು ನೋಡಿಕೊಂಡೆವು. ಅಂದರೆ ದೇವರು ಆತನು ನಿತ್ಯತ್ವದ ಭೂತಕಾಲದಲ್ಲಿಯೇ ಭವಿಷ್ಯತ್ ಕಾಲದಲ್ಲಿ ಏನಾಗಬೇಕು ಎಂಬುದಾಗಿ ಮೊದಲೇ ಸಂಕಲ್ಪಿಸಿದ್ದನು. The scope of his decrees are everything, all things. ಆತನ ಆ ಒಂದು ಸಂಕಲ್ಪದ ಪರಿಮಿತಿಯನ್ನ ನಾವು ನೋಡುವಾಗ ಅದು ಎಲ್ಲವನ್ನ ಒಳಗೊಂಡದ್ದಾಗಿದೆ. There is one eternal decree for the glory of God and for our blessing. ಅದು ಆತನ ಮಹಿಮೆಗಾಗಿ ಮತ್ತು ನಮ್ಮ ಆಶೀರ್ವಾದಕ್ಕಾಗಿ ಮಾಡಲ್ಪಟ್ಟಂತಹ ಒಂದು ಶಾಶ್ವತವಾದಂತಹ ಒಂದು ಸಂಕಲ್ಪವಾಗಿದೆ. In Ephesians and 2 Timothy we see that this was decreed before the foundation of the world. ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು 2ನೇ ತಿಮೋತಿಯ ಪತ್ರಿಕೆಯಲ್ಲಿ ನಾವು ನೋಡುವಾಗ ಈ ಆತನ ಸಂಕಲ್ಪಗಳು
ಅದು ಭೂಮಿ ಆಕಾಶಗಳ ಆ ಒಂದು ಅಸ್ತಿವಾರವು ಹಾಕಲ್ಪಡುವುದಕ್ಕಿಂತ ಮುಂಚೆಯೇ ಅದು ಮಾಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. God's decrees are wise and best, and it is according to his will. ಮತ್ತು ದೇವರ ಸಂಕಲ್ಪಗಳನ್ನು ನಾವು ನೋಡುವಾಗ ಅವು ಜ್ಞಾನದಿಂದ ಮಾಡಲ್ಪಟ್ಟಂತವುಗಳಾಗಿವೆ ಮತ್ತು ಅತ್ಯುತ್ತಮವಾದವುಗಳಾಗಿವೆ ಮತ್ತು ಆತನ ಚಿತ್ತದ ಪ್ರಕಾರ ಮಾಡಿದಂತವುಗಳಾಗಿವೆ. We looked at the two aspects of his will. One is his perfect will, one is his permissive will. ಮತ್ತು ಆತನ ಸಂಕಲ್ಪದ ಎರಡು ಆಯಾಮಗಳನ್ನು ನಾವು ನೋಡಿಕೊಂಡೆವು. ಅದೇನೆಂದರೆ ಆತನ ಪರಿಪೂರ್ಣವಾದಂತಹ ಒಂದು ಸಂಕಲ್ಪ ಮತ್ತು ಆತನ ಪರಿಪೂರ್ಣವಾದಂತಹ ಚಿತ್ತ ಮತ್ತು ಎರಡನೆಯದು ಆತನ ಅನುಮತಿ ಪೂರ್ವಕವಾದಂತಹ ಚಿತ್ತ ಎಂಬುದಾಗಿ ನಾವು ನೋಡುತ್ತೇವೆ. So we as God's children can be confident that nothing happens without the knowledge of God. He is sovereign, he is in control. ಮತ್ತು ನಾವು ದೇವರ ಮಕ್ಕಳಾಗಿದ್ದುಕೊಂಡು ಈ ಒಂದು ಖಾತರಿಯುಳ್ಳವರಾಗಿರಬಹುದು, ಏನೆಂದರೆ ದೇವರ ಚಿತ್ತವಿಲ್ಲದೆ ಏನೂ ಸಂಭವಿಸುವುದಿಲ್ಲ ಎಂಬಂತ ವಿಶ್ವಾಸವುಳ್ಳವರಾಗಬಹುದು. We can truly agree with Romans 8:28 and 29 that all things work together for the good of those who love him. Even when things happen like coronavirus or a cancer or any problem, God can work it out for our good. ಮತ್ತು ನಾವು ಧೈರ್ಯದಿಂದ ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28-29 ವಚನಗಳಲ್ಲಿ ಹೇಳಿರುವ ಪ್ರಕಾರ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬಂತಹ ಭರವಸೆ ಉಳ್ಳವರಾಗಿರಬಹುದು. ಮತ್ತು ಕೊರೋನಾ ವೈರಸ್ ಎಂಬಂತಹ ಈ ಒಂದು ಸಾಂಕ್ರಾಮಿಕ ರೋಗವೂ ಕೂಡ ಆತನ ಜ್ಞಾನದಲ್ಲಿ ಇದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದವರಾಗಿರಬಹುದು. Last week towards the end, we were studying about one of the major hindrance for many people to believe in God is the existence of the evil. ಕಳೆದ ವಾರದ ಆ ಒಂದು ಅಧ್ಯಯನದ ಅಂತ್ಯಭಾಗದಲ್ಲಿ ನಾವು ನೋಡಿಕೊಂಡೆವು ಏನೆಂದರೆ ಅನೇಕ ಜನರಿಗೆ ದೇವರನ್ನ ನಂಬದೇ ಇರಲಿಕ್ಕೆ ಇರುವಂತಹ ಕಾರಣವೇನೆಂದರೆ ಈ ಲೋಕದಲ್ಲಿ ದುಷ್ಟತ್ವ ಅಥವಾ ಕೆಟ್ಟದ್ದು ಅಸ್ತಿತ್ವದಲ್ಲಿರುವುದೇ ಅವರು ದೇವರನ್ನ ನಂಬದೇ ಇರುವುದಕ್ಕೆ ಕಾರಣವಾಗಿದೆ. And there are different philosophy because of this existence of evil. ಮತ್ತು ಈ ಒಂದು ದುಷ್ಟತ್ವದ ಅಸ್ತಿತ್ವದ ಕುರಿತಾಗಿ ಅನೇಕ ತತ್ವಗಳು ಸಿದ್ಧಾಂತಗಳು ಕೂಡ ಜನರಿಂದ ಮಾಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. Some people think that good and evil are equal forces that are always there. ಮತ್ತು ಒಂದು ಪಂಗಡದವರು ಹೇಳುವ ರೀತಿಯಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ಅವೆರಡು ಸಮ ಬಲವುಳ್ಳಂತಹ ಶಕ್ತಿಗಳಾಗಿವೆ, ಅವು ಯಾವಾಗಲೂ ಇರುತ್ತವೆ ಎಂಬುದಾಗಿ ಅವರು ಹೇಳುತ್ತಾರೆ. Now many people say that God is either not loving or if he is loving he is not all powerful. ಮತ್ತು ಇನ್ನು ಕೆಲವರು ದೇವರನ್ನ ಹೀಗೆ ದೂಷಿಸುತ್ತಾರೆ, ಏನೆಂದರೆ ದೇವರು ಆತನು ಸಂಪೂರ್ಣ ಪ್ರೀತಿಸುವವನಲ್ಲ, ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನು ಪ್ರೀತಿಸುವವನಾಗಿದ್ದಾನೆ ಮತ್ತು ಆತನು ಸರ್ವಶಕ್ತನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾರೆ. Many people have atheist belief. They don't believe in God because of the existence of evil. They ask the question, where is God? If God is there, why these things are happening? ಮತ್ತು ಅನೇಕರು ನಾಸ್ತಿಕರಾಗಿದ್ದು ದೇವರೇ ಇಲ್ಲ ಎಂಬುದಾಗಿ ಆತನ ಅಸ್ತಿತ್ವವನ್ನು ಅಲ್ಲಗಳೆಯುವಂತವರಾಗಿರುತ್ತಾರೆ ಮತ್ತು ದೇವರು ಇದ್ದಿದ್ದರೆ ಯಾಕೆ ಈ ಕೆಟ್ಟದ್ದು ಈ ಲೋಕದಲ್ಲಿ ಇರುತ್ತಿತ್ತು ಎಂಬುದಾಗಿ ಪ್ರಶ್ನೆ ಮಾಡುತ್ತಾರೆ. So the existence of evil for them means there is no God. ಆದ್ದರಿಂದ ಈ ಲೋಕದಲ್ಲಿ ಕೆಟ್ಟದ್ದು ದುಷ್ಟತ್ವ ಇದೆ ಎಂಬ ಕಾರಣವೇ ಅವರು ದೇವರನ್ನ ಅಲ್ಲಗಳೆಯಲ್ವ ಕಾರಣವಾಗಿದೆ. We know what the Bible calls them. ಅವರನ್ನ ಸತ್ಯವೇದವು ಏನೆಂಬುದಾಗಿ ಕರೆಯುತ್ತದೆ ಎಂದು ನಮಗೆ ಗೊತ್ತು. The fool says there is no God. ಮತ್ತು ಮೂರ್ಖನು ದೇವರಿಲ್ಲ ಎಂಬುದಾಗಿ ಕರೆಯುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. But we need to know why there is problem and suffering and evil in the world. When we believe in God, we also realize about the reality of evil, pain and suffering. ಮತ್ತು ಹಾಗಾದರೆ ಈ ಲೋಕದಲ್ಲಿ ಸಮಸ್ಯೆಗಳು, ಕಷ್ಟಗಳು, ದುಃಖ, ನೋವು ಯಾಕೆ ಇದೆ ಎಂಬುದಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ಕುರಿತಾಗಿ ತಿಳಿದುಕೊಳ್ಳುವಾಗ ಈ ಲೋಕದಲ್ಲಿ ಆ ಕಷ್ಟ, ನೋವು, ಸಂಕಟಗಳು ಇರುವ ಉದ್ದೇಶವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. I started different reason why
there is evil and pain and suffering. It's very important for us to understand this, especially those who are in the ministry. This is very beneficial to know for your pastoral theology. When you deal with people, when you counsel people, you need to know. ಈ ಲೋಕದಲ್ಲಿ ಯಾಕೆ ಕಷ್ಟ, ಸಂಕಟ, ದುಃಖ, ನೋವುಗಳು ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಅದಕ್ಕೆ ಇರುವಂತಹ ಅನೇಕ ಕಾರಣಗಳನ್ನು ಕೂಡ ನಾವು ನೋಡಿಕೊಂಡೆವು. ನೀವು ಒಂದು ವೇಳೆ ದೇವರ ಸೇವೆಯಲ್ಲಿ ಇರುವವರಾದರೆ ನಿಮ್ಮ ಸೇವೆಯಲ್ಲಿ ಇತರರನ್ನ ಆ ಒಂದು ಸಮಾಲೋಚನೆ ಕೊಡುವುದಕ್ಕಾಗಿ ಈ ಒಂದು ಅಧ್ಯಯನ ನಿಮಗೆ ಬಹಳ ಪ್ರಾಮುಖ್ಯವಾಗಿರುತ್ತದೆ. Sometimes we say when somebody is going through real pain and suffering, but we say, never mind, don't cry, we cannot just give answer like that. That will not benefit. We need to know why God allowed these things in this world. ಮತ್ತು ನಾವು ಅನೇಕರು ದುಃಖದಲ್ಲಿ ಕಷ್ಟದಲ್ಲಿ ದಾಟಿ ಹೋಗುವಾಗ ನಾವು ಅವರಿಗೆ ಪರವಾಗಿಲ್ಲ, ದುಃಖ ಪಡಬೇಡಿರಿ ಎಂಬುದಾಗಿ ಸಂತೈಸಲಿಕ್ಕೆ ಹೋಗುತ್ತೇವೆ. ಅದು ನಿಜವಾಗಿಯೂ ಅವರಿಗೆ ಸಹಾಯವಾಗುವುದಿಲ್ಲ. ಬದಲಾಗಿ ಯಾಕೆ ಆ ಸಂಕಟ ಕಷ್ಟಗಳು ಅವರ ಜೀವಿತದಲ್ಲಿ ದೇವರಿಂದ ಅನುಮತಿಸಲ್ಪಟ್ಟಿವೆ ಎಂಬಂತ ಅರ್ಥವನ್ನು ನಾವು ಮಾಡಿಕೊಳ್ಳುವುದು ಅವಶ್ಯಕತೆಯಾಗಿದೆ. We looked at 4 reasons why there is suffering and pain in the world. ನಾವು ಈ ಲೋಕದಲ್ಲಿ ಯಾಕೆ ಹಿಂಸೆ, ಸಂಕಟ ಮತ್ತು ದುಃಖ ಇದೆ, ನೋವು ಇದೆ ಎಂಬುದಕ್ಕೆ 4 ಕಾರಣಗಳನ್ನು ನಾವು ನೋಡಿಕೊಂಡೆವು. I will quickly mention that. We'll go on to the other reasons. ನಾನು ಅದನ್ನ ನಿಮಗೆ ಬೇಗ ತಿಳಿಸಿ ಮುಂದಕ್ಕೆ ನಾನು ಮುಂದಿನ ಅಧ್ಯಯನಕ್ಕೆ ಹೋಗುತ್ತೇನೆ. First reason, because of the curse that came because of the sin. ಮೊದಲನೆಯ ಕಾರಣ ಪಾಪದ ನಿಮಿತ್ತದಿಂದ ಭೂಮಿಗೆ ಬಂದಂತ ಶಾಪದ ಕಾರಣ. Secondly, it is a judgment God has given on sin. ಎರಡನೆಯ ಕಾರಣ ಪಾಪಕ್ಕೆ ದೇವರು ಕೊಟ್ಟಿರುವಂತ ನ್ಯಾಯ ತೀರ್ಪೇ ಅದಾಗಿದೆ. Example, the Noah's flood, the Sodom and Gomorrah, and what is happened with the immorality. God gave them up. We read in Romans 1. ಉದಾಹರಣೆಗೆ ನೋಹನ ಕಾಲದಲ್ಲಿ ಬಂದಂತಹ ಜಲಪ್ರಳಯ ಮತ್ತು ಸೊದೋಮ್ ಗೊಮೋರಗಳ ನಾಶನ ಮತ್ತು ರೋಮಾಪುರ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವರ ಪಾಪದ ನಿಮಿತ್ತದಿಂದಾಗಿ ದೇವರು ಅವರನ್ನ ಅನಿಷ್ಟ ಭಾವಕ್ಕೆ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. We also saw that it is a demonstration to Satan that there are godly people who believe God in spite of the suffering. ಮತ್ತು ಈ ಲೋಕದಲ್ಲಿ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ದೇವರನ್ನ ನಂಬಿ ಆತನಲ್ಲಿ ಭರವಸೆ ಇಟ್ಟು ಜೀವಿಸುವಂತ ಜನರಿದ್ದಾರೆ ಎಂಬುದಾಗಿ ಸೈತಾನನಿಗೆ ತಿಳಿಯಪಡಿಸುವುದಕ್ಕಾಗಿ ದೇವರು ಕಷ್ಟವನ್ನ ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ. They follow and love God not because of what God pays them or gives them, because of who God is. ಅವರು ದೇವರನ್ನ ಹಿಂಬಾಲಿಸುವ ಕಾರಣ ದೇವರು ಅವರಿಗೆ ಏನನ್ನ ಕೊಡುತ್ತಾನೆ, ಏನು ಆಶೀರ್ವಾದಗಳನ್ನ ಮಾಡುತ್ತಾನೆ ಎಂಬ ಕಾರಣವಲ್ಲ, ಬದಲಾಗಿ ದೇವರು ಯಾರಾಗಿದ್ದಾನೆ ಎಂಬಂತ ಪ್ರಮುಖ ಕಾರಣದಿಂದಾಗಿ ಅವರು ದೇವರನ್ನ ಪ್ರೀತಿಸುತ್ತಾರೆ. Book of Job is an example. We quickly looked at that. ಯೋಬನ ಪುಸ್ತಕವು ಅದು ಒಂದು ಉದಾಹರಣೆಯಾಗಿದೆ. ನಾವು ಅದನ್ನು ನೋಡಿಕೊಂಡೆವು. The 4th reason is sometimes God disciplines as a chastisement for our sins in the believer's life. 4ನೆಯ ಕಾರಣವನ್ನ ನಾವು ನೋಡಿಕೊಳ್ಳುವಾಗ ವಿಶ್ವಾಸಿಯ ಜೀವಿತದಲ್ಲಿ ಇರುವಂತಹ ಪಾಪಗಳಿಗೆ ದೇವರು ಕೊಡುವಂತಹ ಶಿಸ್ತಿನ ಕ್ರಮವೇ ಆಗಿದೆ. Hebrews 12 says that God as a father disciplines and chastens his children. ಇಬ್ರಿಯ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಆತನು ತಂದೆಯ ರೀತಿಯಲ್ಲಿ ತನ್ನ ಮಕ್ಕಳನ್ನ ಶಿಕ್ಷಿಸುತ್ತಾನೆ ಮತ್ತು ಶಿಸ್ತಿಗೆ ಒಳಪಡಿಸುತ್ತಾನೆ. Now let us go from to number 5. The 5th reason why there is suffering and pain. ಈ ಲೋಕದಲ್ಲಿ ಯಾಕೆ ಸಂಕಟಗಳು ಮತ್ತು ನೋವು ಇದೆ ಎಂಬುದಕ್ಕೆ ಇರುವಂತಹ 5ನೆಯ ಕಾರಣಕ್ಕೆ ನಾವು ಹೋಗೋಣ. If you are making notes, it will be a good thing for you to study in detail these things. ನೀವು ಒಂದು ನೋಟ್ಸ್ ಅನ್ನ ಮಾಡಿಕೊಳ್ಳುತ್ತಿರುವುದಾದರೆ ಈ ಎಲ್ಲಾ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ನಿಮಗೆ ಅನುಕೂಲವಾಗುತ್ತದೆ. And you will be able to give a better answer to those who ask or those who are going through pain and suffering. ಮತ್ತು ನಿಮ್ಮನ್ನ ಪ್ರಶ್ನೆ ಮಾಡುವವರಿಗೆ ಉತ್ತಮವಾದಂತಹ ಉತ್ತರವನ್ನು ಕೊಡುವುದಕ್ಕೆ, ಅದೇ ರೀತಿಯಲ್ಲಿ ಕಷ್ಟ ಸಂಕಟಗಳನ್ನು ದಾಟಿ ಹೋಗುವವರನ್ನ ಸಂತೈಸುವುದಕ್ಕೆ ಈ ಒಂದು ಅಧ್ಯಯನ ನಿಮಗೆ ಸಹಾಯವಾಗುತ್ತದೆ. So the 5th reason for suffering, ಸಂಕಟಗಳು ಬರುವುದಕ್ಕೆ ಇರುವ 5ನೇ ಕಾರಣ,
It is an opportunity to minister to others who are suffering. ಅದು ಕಷ್ಟದಲ್ಲಿ ಬಿದ್ದಿರುವವರಿಗೆ ಸುವಾರ್ತೆಯನ್ನ ಸಾರಲಿಕ್ಕೆ ಇರುವಂತಹ ಒಂದು ಅವಕಾಶವಾಗಿದೆ. ಸುವಾರ್ತೆಯನ್ನು ಮಾತ್ರವಲ್ಲ, when we go through suffering, we will be better equipped to help those who go through similar suffering. ನಾವು ಕಷ್ಟ ಸಂಕಟಗಳನ್ನ ದಾಟಿ ಹೋಗುವಾಗ ಅದೇ ಕಷ್ಟ ಸಂಕಟಗಳನ್ನ ದಾಟಿ ಹೋಗುವವರನ್ನ ಸಂತೈಸಲಿಕ್ಕೆ ನಮಗೆ ಅದು ಸಹಾಯವಾಗುತ್ತದೆ. 2 Corinthians 1:3 and 4. Please read, brother. Most of you know it, but I'm just putting it together. 2 Corinthians 1:3 and 4. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದು ನಿಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ವಾಕ್ಯ ಭಾಗ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯೂ ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. So that is a beautiful reason why there are suffering in believers' life. ಇದು ಒಂದು ವಿಶ್ವಾಸಿಯ ಜೀವಿತಗಳಲ್ಲಿ ಇರುವಂತಹ ಆ ಕಷ್ಟ ಸಂಕಟಗಳಿಗೆ ಕಾರಣ ಸುಂದರವಾಗಿ ತಿಳಿಸುತ್ತದೆ. If you read further, it says the reason is that we may not trust in ourselves but in God. ನಾವು ಮುಂದಕ್ಕೆ ಓದುವಾಗ ನಾವು ನಮ್ಮಲ್ಲೇ ಭರವಸೆವಿಡದೆ ಕರ್ತನಲ್ಲೇ ಭರವಸೆವಿಡುವುದಕ್ಕಾಗಿ ಕಷ್ಟ ಸಂಕಟಗಳು ಬರುತ್ತವೆ ಎಂಬುದಾಗಿ ನೋಡುತ್ತೇವೆ. So suffering is an opportunity to minister to others. ಆದ್ದರಿಂದ ನಮಗೆ ಬರುವಂತಹ ಕಷ್ಟ ಸಂಕಟಗಳು ಆ ಕಷ್ಟ ಸಂಕಟಗಳಲ್ಲಿ ಬಿದ್ದಿರುವ ಇತರರಿಗೆ ಸಂತೈಸಲಿಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲವಾಗುತ್ತವೆ. Verse 9 says that we make us not rely on ourselves but on God who raises the dead. Verse 9. ನಾವು 9ನೇ ವಚನದಲ್ಲಿ ನಾವು ನೋಡುವಾಗ ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಬಿಡುವವರಾಗಬೇಕೆಂದು ಹೀಗಾಯಿತು ಎಂದು ನೋಡುತ್ತೇವೆ. The reason I am telling all these, so when people question where is God, we will be better equipped to give an answer. ನಾನು ಇದೆಲ್ಲವನ್ನ ನಿಮಗೆ ಹೇಳುತ್ತಿರುವುದರ ಕಾರಣವೇನೆಂದರೆ ದೇವರೆಲ್ಲಿದ್ದಾನೆ ಎಂಬುದಾಗಿ ನಮಗೆ ಪ್ರಶ್ನೆ ಮಾಡುವವರಿಗೆ ಉತ್ತಮ ಉತ್ತರಗಳನ್ನು ಕೊಡಲಿಕ್ಕೆ ನಾವು ಶಕ್ತರಾಗುತ್ತೇವೆ. The sixth reason, it is a protection from sin. 6ನೆಯ ಕಾರಣ ಅದು ಪಾಪದಿಂದ ನಮ್ಮನ್ನ ರಕ್ಷಿಸುವ ಒಂದು ಸಾಧನವಾಗಿದೆ. Look at 2 Corinthians chapter 12 verse 7 to 9. ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 2 ಕೊರಿಂಥ 12 7 ಮತ್ತು 8ನೇ ವಚನ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. Okay, so here we see another reason for suffering in our life. It is to protect us from sinning, especially the sin of pride. ಈ ವಚನ ಭಾಗದಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟ ಸಂಕಟಗಳಿಗೆ ಕಾರಣವೇನೆಂದರೆ ನಮ್ಮನ್ನ ಕಾಪಾಡುವುದಕ್ಕಾಗಿ ಪ್ರಾಮುಖ್ಯವಾಗಿ ಗರ್ವವೆಂಬಂತಹ ಆ ಹೆಮ್ಮೆ ಎಂಬಂತಹ ಪಾಪದಿಂದ ನಮ್ಮನ್ನ ರಕ್ಷಿಸುವುದಕ್ಕಾಗಿ. Apostle Paul had a great revelation from God to write down all these teachings about the church and all these epistles. It is quite natural for having spiritual pride. ದೇವರು ತನ್ನ ಅದ್ಭುತವಾದಂತಹ ಪ್ರಕಟಣೆಯ ಮೂಲಕ ಪೌಲನಿಗೆ ಈ ಪ್ರಕಟಣೆಗಳನ್ನ ಕೊಟ್ಟು ಸಭೆ ಅನುಕೂಲಕ್ಕಾಗಿ ಮತ್ತು ಅನೇಕ ಪತ್ರಿಕೆಗಳಲ್ಲಿ ಇದನ್ನ ಬರೆಯುವ ಹಾಗೆ ಮಾಡಿದನು. ಇಷ್ಟೆಲ್ಲಾ ಜ್ಞಾನವನ್ನ ಹೊಂದಿದಂತಹ ಪೌಲನು ಸ್ವಾಭಾವಿಕವಾಗಿ ಹೆಮ್ಮೆಯಿಂದ ಗರ್ವದಿಂದ ಕೂಡುವುದು ಸಹಜ. There can be spiritual pride. ಅಲ್ಲಿ ಆತ್ಮೀಕವಾದ ಗರ್ವವೂ ಕೂಡ ಇರಲಿಕ್ಕೆ ಸಾಧ್ಯ. And to avoid that, God has allowed a thorn on his flesh. ಅದನ್ನ ತಪ್ಪಿಸುವುದಕ್ಕಾಗಿ ದೇವರು ಆತನ ಶರೀರದಲ್ಲಿ ಒಂದು ಶೂಲವು ನಾಟುವ ಹಾಗೆ ಮಾಡಿದನು. The seventh reason, right now in the next verse it says,
the seventh reason in chapter 12, verse 9. ಮತ್ತು ಕಷ್ಟ ಸಂಕಟಗಳು ಬರುವುದಕ್ಕೆ ಇರುವ ಏಳನೇ ಕಾರಣವನ್ನು ನಾವು 9ನೇ ವಚನದಲ್ಲಿ ಮುಂದಕ್ಕೆ ನಾವು ನೋಡಿಕೊಳ್ಳುತ್ತೇವೆ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. In other words, it is to prove the all sufficiency of our Savior. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನಮ್ಮ ಕರ್ತನೆ ಎಲ್ಲಾ ಸಮಸ್ಯೆಗಳಲ್ಲಿಯೂ ಎಲ್ಲಾ ಸಮಯದಲ್ಲಿಯೂ ನಮಗೆ ಸಾಕಾಗಿದ್ದಾನೆ ಎಂಬುದನ್ನು ತಿಳಿಸುವುದಕ್ಕಾಗಿ. God's grace is sufficient. ಆತನ ಕೃಪೆಯು ನಮಗೆ ಸಾಕಾಗಿದೆ. So one is to protect us from sin, the other one is to prove the sufficiency of our Lord. ಒಂದು ನಮ್ಮನ್ನ ಆ ಒಂದು ಹೆಮ್ಮೆ ಎಂಬಂತ ಪಾಪದಿಂದ ತಪ್ಪಿಸುವುದಕ್ಕಾಗಿ, ಇನ್ನೊಂದು ದೇವರ ಕೃಪೆ ನಮಗೆ ಸಾಕಾಗಿದೆ ಎಂಬುದನ್ನು ತಿಳಿಯಪಡಿಸುವುದಕ್ಕಾಗಿ ಕಷ್ಟ ಸಂಕಟಗಳು ಬರುತ್ತವೆ. Number 8. 8ನೆಯ ಕಾರಣ, it promotes sanctification in our life as believers. ವಿಶ್ವಾಸಿಗಳಾಗಿ ನಮ್ಮ ಜೀವಿತದಲ್ಲಿ ಅದು ಒಂದು ಪರಿಶುದ್ಧತೆಯನ್ನ ಮತ್ತು ನಮ್ಮನ್ನ ಪರಿಶುದ್ಧಗೊಳಿಸುವಂತದ್ದಾಗಿರುತ್ತದೆ. It brings Christian maturity in our life when there is suffering. ನಮ್ಮ ಜೀವಿತಗಳಲ್ಲಿ ಕಷ್ಟ ಸಂಕಟಗಳು ಬರುವಾಗ ಅದು ಕ್ರಿಸ್ತಿಯ ಪ್ರೌಢತೆ ಮತ್ತು ಪರಿಪಕ್ವತೆ ಅಥವಾ ಪ್ರಬುದ್ಧತೆಯನ್ನ ತರುತ್ತದೆ. Comforts in our life is a major problem for not spiritually maturing. We all desire comforts, but comforts have a drawback. Okay, but sufferings and pain and difficulty make us more mature in our Christian life. ನಮ್ಮ ಜೀವಿತದಲ್ಲಿ ನಾವು ಆತ್ಮೀಕವಾಗಿ ಅಭಿವೃದ್ಧಿಗೊಳ್ಳದೆ ಇರುವುದಕ್ಕೆ ಇರುವಂತಹ ಪ್ರಾಮುಖ್ಯವಾದ ಕಾರಣವೇನೆಂದರೆ ಅನುಕೂಲತೆಗಳು ಮತ್ತು ಸಮಾಧಾನಗಳೇ ಆಗಿವೆ. ಆದ್ದರಿಂದ ಈ ಅನುಕೂಲವಾದಂತಹ ಮತ್ತು ಸಮಾಧಾನದ ಸ್ಥಿತಿಯಲ್ಲಿ ನಾವು ಇರುವಾಗ ಅನೇಕ ಸಂದರ್ಭದಲ್ಲಿ ಆತ್ಮೀಕವಾಗಿ ಅಭಿವೃದ್ಧಿಗೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. Look at 1 Peter chapter 4. 1 ಪೇತ್ರ 4ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. 1 Peter chapter 4 verses 1 and 2. 1 ಪೇತ್ರ 4ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. Here we read that there is a maturity that comes through suffering. ಇಲ್ಲಿ ನಾವು ನೋಡುವಾಗ ಕಷ್ಟ ಸಂಕಟಗಳ ಮೂಲಕ ಒಂದು ಪ್ರಬುದ್ಧತೆ, ಆತ್ಮೀಕವಾದ ಪ್ರಬುದ್ಧತೆ ಬರುತ್ತದೆ ಎಂಬುದಾಗಿ ನೋಡುತ್ತೇವೆ. Hebrews chapter 12 verse 10 and 11. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10 ಮತ್ತು 11ನೇ ವಚನ. Hebrews 12, 10 and 11. ಇಬ್ರಿಯ 12ನೇ ಅಧ್ಯಾಯ 10 ಮತ್ತು 11ನೇ ವಚನ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. So sufferings and pain in our life brings more holiness and the fruit of righteousness in our life. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಬರುವಂತಹ ಕಷ್ಟ ಸಂಕಟಗಳು ಅದು ನಮ್ಮಲ್ಲಿ ಪರಿಶುದ್ಧತೆಯನ್ನ ಅದು ಹೆಚ್ಚಿಸುವಂತದ್ದಾಗಿರುತ್ತದೆ ಮತ್ತು ನೀತಿವಂತಿಕೆ ಎಂಬಂತ ಫಲವನ್ನ ಅದು ಹುಟ್ಟಿಸುತ್ತದೆ. I'm not explaining in detail, but you can study 9th reason. ನಾನು ವಿವರವಾಗಿ ನಿಮಗೆ ಹೇಳುತ್ತಿಲ್ಲ, ಬದಲಾಗಿ ನೀವು ಅದನ್ನು ಅಧ್ಯಯನ ಮಾಡಿಕೊಳ್ಳಬಹುದು. 9ನೆಯ ಕಾರಣ ಏನಾಗಿದೆ ಅಂದರೆ 1 Peter chapter 3 verse 17 and 18. 1 ಪೇತ್ರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18 ಮತ್ತು 19ನೇ ವಚನ. 17 and 18. 17 ಮತ್ತು 18ನೇ ವಚನ. 1 ಪೇತ್ರ 3ನೇ ಅಧ್ಯಾಯ 17 ಮತ್ತು 18ನೇ ವಚನ.
ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತನಾಗಿ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು. So here we read that suffering gives us an opportunity to imitate and follow the example of our Lord. ಇಲ್ಲಿ ನಾವು ನೋಡುವಾಗ ಕಷ್ಟ ಸಂಕಟಗಳು ಕ್ರಿಸ್ತನ ಆ ಒಂದು ಮಾದರಿಯನ್ನ ಅನುಸರಿಸಲಿಕ್ಕೆ ಮತ್ತು ಹಿಂಬಾಲಿಸಲಿಕ್ಕೆ ಸಹಾಯವಾಗುತ್ತವೆ ಎಂದು ನೋಡುತ್ತೇವೆ. Chapter 2 of the same book, verse 21 says, He has left us an example to follow. ಈ ಪತ್ರಿಕೆ 1ನೇ ಪೇತ್ರ 2ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ನೋಡುವಾಗ ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಎಂದು ಹೇಳುತ್ತದೆ. So suffering helps us to follow the example of our Savior. ಆದ್ದರಿಂದ ಕಷ್ಟ ಸಂಕಟಗಳು ನಮ್ಮ ರಕ್ಷಕನ ಮಾದರಿಯನ್ನ ಅನುಸರಿಸುವ ಹಾಗೆ ಸಹಾಯ ಮಾಡುತ್ತವೆ. Number 10. 10ನೆಯ ಕಾರಣ, suffering educates us in certain Christian virtues. ಆ ಒಂದು ಕಷ್ಟ ಸಂಕಟಗಳು ಆ ಕ್ರೈಸ್ತೀಯ ಮೌಲ್ಯಗಳಲ್ಲಿ ನಮ್ಮನ್ನ ಅದು ಪರಿಪಕ್ವತೆಗೊಳಿಸುತ್ತದೆ ಅಥವಾ ಸಹಾಯ ಮಾಡುತ್ತದೆ. For example, endurance and perseverance. Enduring in the faith comes only through suffering. ತಾಳ್ಮೆ ಮತ್ತು ಸಹಿಸಿಕೊಳ್ಳುವಿಕೆ ಇವೆರಡನ್ನ ಆ ಕಷ್ಟ ಸಂಕಟಗಳು ಉಂಟು ಮಾಡುತ್ತವೆ. ನಂಬಿಕೆಯಿಂದ ಸಹಿಸಿಕೊಳ್ಳುವುದನ್ನ ನಮಗೆ ಕಲಿಸುತ್ತವೆ. Romans chapter 5 verse 3 and 4. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3 ಮತ್ತು 4ನೇ ವಚನ. ರೋಮ 5, 3, 4ನೇ ವಚನ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. James chapter 1 verse 2 and 3. ಯಾಕೋಬ 1ನೇ ಅಧ್ಯಾಯ 2 ಮತ್ತು 3ನೇ ವಚನ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ chapter 1 verse 2 and 3. 1ನೇ ಅಧ್ಯಾಯ ಯಾಕೋಬನ ಪತ್ರಿಕೆ 2 ಮತ್ತು 3ನೇ ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. So it is not that if you endure, but when you fall into, so it is natural for a believer in this world to suffer. ಇಲ್ಲಿ ಸ್ವಾಭಾವಿಕವಾಗಿ ಒಬ್ಬ ವಿಶ್ವಾಸಿಯು ಕಷ್ಟ ಸಂಕಟಗಳಿಗೆ ಬೀಳುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನ ನೀವು ತಾಳಿಕೊಳ್ಳುವುದಲ್ಲ, ಬದಲಾಗಿ ನೀವು ಆ ಕಷ್ಟ ಸಂಕಟಗಳಿಗೆ ಬೀಳುತ್ತೀರಿ ಸ್ವಾಭಾವಿಕವಾಗಿ. Number 11. 11ನೆಯ ಕಾರಣ, 1 Peter 1, 6 and 7. 1 ಪೇತ್ರ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. 1 Peter 1, 6 and 7. 1 ಪೇತ್ರ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. So it refines our faith when we go through sufferings. ನಾವು ಕಷ್ಟ ಸಂಕಟಗಳನ್ನು ದಾಟಿ ಹೋಗುವಾಗ ಕಷ್ಟ ಸಂಕಟಗಳು ನಮ್ಮ ನಂಬಿಕೆಯನ್ನ ಇನ್ನೂ ಪರಿಶೋಧಿಸಿ ಪರಿಶುದ್ಧಗೊಳಿಸುತ್ತವೆ. Remember the story of the 3 friends of Daniel in the 7-fold fire of Nebuchadnezzar. ದಾನಿಯೇಲನ ಸ್ನೇಹಿತರಾದಂತಹ ಆ 3 ಸಹೋದರರು ಆ ದಾನಿಯೇಲನ ಪತ್ರಿಕೆಯಲ್ಲಿ ನೆಬೂಕದ್ನೆಚ್ಚರ ರಾಜನು 7 ಪಟ್ಟು ಹೆಚ್ಚಾಗಿ ಬೆಂಕಿಯನ್ನ ಹಾಕಿ ಸುಟ್ಟದ್ದನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. So suffering refines our faith. ಆದ್ದರಿಂದ ಕಷ್ಟ ಸಂಕಟಗಳು ನಮ್ಮ ನಂಬಿಕೆಯನ್ನ ಇನ್ನೂ ಹೆಚ್ಚಿಸುವಂತದ್ದಾಗಿದೆ, ಅದನ್ನ ಇನ್ನೂ ಪರಿಶೋಧಿಸುವಂತದ್ದಾಗಿರುತ್ತದೆ. Number 12. 12ನೆಯ ಕಾರಣ,
it is a prelude to exaltation and glory. Mahimege munche iruva. It is something that is part of leading us to exaltation and glory. ಆ ಒಂದು ಕಷ್ಟ ಸಂಕಟಗಳು ನಾವು ಮಹಿಮೆಗೆ ಏರಿಸಲ್ಪಡುವುದಕ್ಕಿಂತ ಮುಂಚೆ ಇರುವಂತಹ ಒಂದು ತಾತ್ಕಾಲಿಕವಾದಂತಹ ಸ್ಥಿತಿಯಾಗಿದೆ ಅಷ್ಟೇ. So it's a prelude for exaltation and glory. There is no crown without the cross, as many you might have heard that statement. ನಾವು ಮಹಿಮೆಗೆ ಮತ್ತು ಆತನ ಬಳಿಗೆ ಏರಿಸಲ್ಪಡುವುದಕ್ಕಿಂತ ಮುಂಚಿನ ಸ್ಥಿತಿಯೇ ಅದು ಕಷ್ಟ ಸಂಕಟಗಳಾಗಿದೆ. ಅನೇಕರು ಹೇಳುವ ರೀತಿಯಲ್ಲಿ ಶಿಲುಬೆ ಇಲ್ಲದೆ ಮಹಿಮೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಶಿಲುಬೆ ಇಲ್ಲದೆ ಕಿರೀಟ ಇಲ್ಲ. There is no crown without the cross. ಶಿಲುಬೆ ಇಲ್ಲದೆ ಕಿರೀಟವಿಲ್ಲ ಎಂಬುದಾಗಿ ಹೇಳುತ್ತಾರೆ. In the Old Testament there is a man called Joseph. We know how he was tried through suffering, manifold suffering, but it led him to become the prime minister of Egypt in God's timing. ನಾವು ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನೆಂಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುತ್ತೇವೆ. ಆತನು ನಾನಾ ವಿಧವಾದಂತಹ ಕಷ್ಟಗಳಲ್ಲಿ ಅನೇಕ ಹೆಚ್ಚಾದ ಕಷ್ಟಗಳು ಬಂದಾಗಿಯೂ ಕೂಡ ಅದನ್ನು ತಾಳಿಕೊಂಡದ್ದರಿಂದ ಕೊನೆಗೆ ಆತನು ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ ನೇಮಿಸಲ್ಪಟ್ಟನು. And the best example is our Lord Jesus Christ, as we see in Philippians chapter 2 verse 5 to 11. ಅತ್ಯುತ್ತಮವಾದಂತಹ ಉದಾಹರಣೆ ಎಂದರೆ ನಮ್ಮ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಾವು ಈ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ನೋಡುವ ಹಾಗೆ. Because he humbled and became a man and a servant, and even though he was equal with God, and he suffered all the way to the death on the cross, a shameful death. Then we read, therefore God has highly exalted him. ನಾವು ಫಿಲಿಪಿ 2 ಮತ್ತು 2ನೇ ಅಧ್ಯಾಯ 10-11ನೇ ವಚನದಲ್ಲಿ ನಾವು ನೋಡುವಾಗ ಆತನು ತನ್ನನ್ನ ತಾನು ತಗ್ಗಿಸಿಕೊಂಡು ಮನುಷ್ಯದ ಭಾವವನ್ನು ಮತ್ತು ದಾಸನ ಭಾವವನ್ನು ಧರಿಸಿಕೊಂಡದ್ದರಿಂದ ದೇವರು ಆತನನ್ನ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿ ಆತನನ್ನ ಮಹಿಮೆ ಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ, ಘನಪಡಿಸಿದ್ದಾನೆ. So suffering of the present day is a stepping stone for the glory and exaltation that is to come. ಈಗ ನಾವು ಅನುಭವಿಸುವಂತಹ ಈ ಕಷ್ಟ ಸಂಕಟಗಳು ನಮಗೆ ಬರಲಿಕ್ಕಿರುವಂತಹ ಆ ಒಂದು ಮಹಿಮೆಯ ಪದವಿಗೆ ಮೆಟ್ಟಿಲುಗಳಾಗಿವೆ ಅಷ್ಟೇ. Look at 1 Peter 1:11 about the Lord Jesus Christ. 1 ಪೇತ್ರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಮ್ಮ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಅಲ್ಲಿ ನೋಡುತ್ತೇವೆ. 1 ಪೇತ್ರ 1ನೇ ಅಧ್ಯಾಯ 11ನೇ ವಚನ, ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. So even for the Lord Jesus Christ, the path to glory was through the suffering. ಮತ್ತು ಯೇಸು ಕ್ರಿಸ್ತನಿಗೆ ಆತನ ಜೀವಿತವನ್ನು ನೋಡುವಾಗಲೂ ಕೂಡ ಆತನು ಮಹಿಮೆಗೆ ಏರಿ ಹೋಗಬೇಕಾದರೆ ಆ ಕಷ್ಟ ಸಂಕಟಗಳ ದಾರಿಯನ್ನೇ ದಾಟಿ ಹೋಗಬೇಕಾಯಿತು. You cannot have a different path that the Lord Jesus Christ did not go through. If you want to reign with him and be exalted with him, suffer with him now. ನೀವು ಯೇಸು ಕ್ರಿಸ್ತನು ದಾಟಿ ಹೋದಂತ ಅದೇ ದಾರಿಯಲ್ಲಿ ಅದೇ ಕಷ್ಟ ಸಂಕಟಗಳ ದಾರಿಯನ್ನೇ ನೀವು ದಾಟಿ ಹೋಗಬೇಕಾಗುತ್ತದೆ. ಯೇಸು ಕ್ರಿಸ್ತನೊಟ್ಟಿಗೆ ನೀವು ಕೂತುಕೊಳ್ಳಬೇಕಾದರೆ, ಆತನೊಟ್ಟಿಗೆ ನೀವು ಆಳಬೇಕಾದರೆ, ಆತನು ತಾಳಿಕೊಂಡ ಹಾಗೆಯೇ ಕಷ್ಟ ಸಂಕಟಗಳನ್ನು ನೀವು ಸಹ ತಾಳಿಕೊಳ್ಳಬೇಕಾಗುತ್ತದೆ. Romans 8:18 talks about how the whole creation is waiting for that day of the glorification of the sons of God. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ಎಂಬುದಾಗಿ ನಾವು ನೋಡುತ್ತೇವೆ. Verse 22 says the whole creation is groaning together for a childbirth until now. ನಾವು ಅದೇ 8ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ನೋಡುವಾಗ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಎಂದು ನೋಡುತ್ತೇವೆ. So these are about
12 different reasons why suffering and evil and pain is meaningful in a believer's life. ನಾವು ಈ 12 ಕಾರಣಗಳನ್ನ ನಾವು ನೋಡಿಕೊಳ್ಳುವಾಗ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಕಷ್ಟ, ಸಂಕಟಗಳು ಮತ್ತು ನೋವುಗಳು ಯಾಕೆ ಬರುತ್ತವೆ ಎಂಬುದಾಗಿ ಈ ಕಾರಣಗಳು ನಮಗೆ ಅರ್ಥವನ್ನ ತಿಳಿಸುವಂತವುಗಳಾಗಿವೆ. If you look at one more reason, certain calamities are the signs of the time we are living in. ಇನ್ನೊಂದು ಉದಾಹರಣೆಯನ್ನು ನಾವು ನೋಡಿಕೊಳ್ಳಬಹುದಾದರೆ, ನಾವು ಜೀವಿಸುತ್ತಾ ಇರುವಂತಹ ಈ ದಿನಮಾನಗಳು ಕಡೆಯ ದಿನಗಳು ಎಂಬುದಾಗಿ ಸೂಚಿಸುವುದಕ್ಕಾಗಿ ಕೆಲವು ಸಂದರ್ಭದಲ್ಲಿ ಕಷ್ಟ ಸಂಕಟಗಳು ಬರುತ್ತವೆ. Natural calamities or diseases, these are all the signs as we read before the coming of the Lord. We are living in perilous time. This must happen. So this is a sign for us. It is called a childbirth pain. Prasava Vedana. It keeps coming until finally the big one comes. ಪ್ರಕೃತಿ ವಿಕೋಪಗಳು, ಸಾಂಕ್ರಾಮಿಕ ರೋಗಗಳು, ಹೊಸ ಹೊಸ ರೋಗಗಳು, ಈ ರೀತಿ ನಾವು ನೋಡುವಾಗ ಇವೆಲ್ಲವುಗಳು ಆ ಹೊಸ ಕಾಲ ಹುಟ್ಟುವುದಕ್ಕೆ ಮುಂಚೆ ಬರುವಂತಹ ಪ್ರಸವ ವೇದನೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಪ್ರಸವ ವೇದನೆಯಿಂದ ದೊಡ್ಡದಾದಂತಹ ನೋವು ಬರುವುದಕ್ಕಿಂತ ಮುಂಚೆ ಸಣ್ಣ ಸಣ್ಣ ನೋವುಗಳು ಬರುವ ಹಾಗೆ ಈ ಕಷ್ಟ ಸಂಕಟಗಳು ಬರುತ್ತವೆ. So in summary, existence of evil and problem and suffering and pain is not a problem for a child of God. The Bible teaches that in spite of all of this, we can believe in our Lord who is sovereign, who is in control of everything that happens in the universe. ಈ ಎಲ್ಲಾ ಕಷ್ಟ ಸಂಕಟಗಳ ಮಧ್ಯದಲ್ಲಿಯೂ ವಿಶ್ವಾಸಿಗಳಾದಂತ ನಾವು, ಆತನ ಮಕ್ಕಳ ಅಂತ ನಾವು ಧೈರ್ಯದಿಂದ ಇರಬಹುದು. ಯಾಕೆಂದರೆ ಕರ್ತನು, ನಮ್ಮ ದೇವರು, ಆತನು ಸಾರ್ವಭೌಮನಾಗಿ ಇದೆಲ್ಲದರ ನಿಯಂತ್ರಣವನ್ನ ಹೊಂದಿದವನಾಗಿ ಎಲ್ಲವನ್ನ ತನ್ನ ಆಡಳಿತದಲ್ಲಿ, ಹಿಡಿತದಲ್ಲಿ ಇಟ್ಟುಕೊಂಡಿರುವುದರಿಂದ ನಾವು ಧೈರ್ಯದಿಂದಿರಬಹುದು. We read in Psalm 115 that our God is in the heaven. He does whatever pleases him. ನಾವು ಕೀರ್ತನೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಕೀರ್ತನೆ 115ನಲ್ಲಿ 115ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ನಮ್ಮ ದೇವರು ಆತನು ಪರಲೋಕದಲ್ಲಿದ್ದಾನೆ ಮತ್ತು ಆತನು ತನಗೆ ಇಷ್ಟ ಬಂದದ್ದನ್ನ ನಡೆಸುತ್ತಾನೆ ಭೂಲೋಕದಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. Now the book of Job teaches us 3 different attitudes we can have in the time of suffering. ಈ ಯೋಬನ ಪುಸ್ತಕ ಕಷ್ಟ ಸಂಕಟಗಳ ಸಂದರ್ಭದಲ್ಲಿ ನಾವು ಯಾವ ಮನೋಭಾವನೆ ಉಳ್ಳವರಾಗಿರಬಹುದು ಎಂಬುದಾಗಿ 3 ಮನೋಭಾವನೆಗಳನ್ನ ತಿಳಿಸುವಂತದ್ದಾಗಿದೆ. The first one is self-pity. ಮೊದಲನೆಯ ಮನೋಭಾವನೆ ಸ್ವತಃ ದುಃಖ ಪಡುವಂಥದ್ದು ಅಥವಾ ಅಯ್ಯೋ ಭಾವ ಏನು ಹೇಳ್ತೇನೆ, ನಮ್ಮ ಮೇಲೆ ಸ್ವ ಅನುಕಂಪ ಉಳ್ಳವರಾಗಿರುವುದು. Job had that problem. He said, why was I born? I wish I have died when I was born. I wish I have gone from the womb to the tomb. So all that was self-pity. ಯಾಕೋಬನಿಗೂ ಕೂಡ ಅದೇ ಸಮಸ್ಯೆ ಆಗಿತ್ತು. ಯೋಬನಿಗೂ ಕೂಡ ಅದೇ ಸಮಸ್ಯೆ ಆಗಿತ್ತು. ಆತನು ಕೂಡ ತನ್ನ ಮೇಲೆ ಸ್ವತಃ ಅನುಕಂಪ ಉಳ್ಳವನಾಗಿದ್ದನು. ಆದ್ದರಿಂದಲೇ ನಾನು ಯಾಕಾದರೂ ಹುಟ್ಟಿದಾಗಲೇ ನಾನು ಸಾಯಬಾರದಾಗಿತ್ತ, ಆ ಗರ್ಭದಿಂದ ಬಂದ ತಕ್ಷಣವೇ ನಾನು ಸಮಾಧಿಯನ್ನ ಸೇರಿದ್ದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ಆತನು ತನ್ನ ಕುರಿತಾಗಿ ತಾನೇ ಅನುಕಂಪವನ್ನ ತೋರಿಸುತ್ತಾನೆ. That is one attitude you and I as believers can have when we have suffering or pain and problem. ನಾವು ವಿಶ್ವಾಸಿಗಳಾಗಿ ಯೋಬನ ರೀತಿಯಲ್ಲಿಯೇ ಅದೇ ಮನೋಭಾವನೆಯನ್ನ ಕಷ್ಟ ಸಂಕಟಗಳನ್ನ ದಾಟಿ ಹೋಗುವಾಗ ಹೊಂದುವವರಾಗಿರುತ್ತೇವೆ. The second attitude we can have is accusation, self-accusation. Job's friends were telling, you are suffering it because you have done something wrong. ಎರಡನೆಯ ಮನೋಭಾವನೆ ಏನೆಂದರೆ ಕಷ್ಟ ಸಂಕಟಗಳನ್ನು ದಾಟಿ ಹೋಗುವಾಗ ನಮ್ಮನ್ನೇ ನಾವು ದೂಷಿಸಿಕೊಳ್ಳುವುದು. ಯೋಬನ ಸ್ನೇಹಿತರನ್ನ ನಾವು ನೋಡುವಾಗ ನಿನಗೆ ಬಂದಿರುವಂತ ಈ ಎಲ್ಲಾ ಕಷ್ಟಗಳಿಗೆ ಕಾರಣ ನೀನೇ ಆಗಿದ್ದೆ ಎಂಬುದಾಗಿ ಆತನಿಗೆ ಹೇಳಿದರು. A righteous person will not suffer, they said. This is happening because there is some sin in you. ಮತ್ತು ನೀತಿವಂತನಿಗೆ ಈ ಕಷ್ಟಗಳು ಸಂಭವಿಸುವುದಿಲ್ಲ, ನಿನ್ನಲ್ಲಿ ಏನೋ ಪಾಪವಿರುವುದರಿಂದಲೇ ನಿನಗೆ ಇದೆಲ್ಲಾ ಸಂಭವಿಸುತ್ತಿದೆ ಎಂಬುದಾಗಿ ಅವರು ಹೇಳಿದರು. That was the attitude of the friends of Job.
ಅದು ಯೋಬನ ಸ್ನೇಹಿತರ ಮನೋಭಾವನೆ ಆಗಿತ್ತು. But the best attitude we can have, difficult what I am telling, but the best attitude we can have is self-surrender. That's what happened to Job at the end of the book. ನಾವು ಕಷ್ಟ ಸಂಕಟಗಳನ್ನು ದಾಟಿ ಹೋಗುವಾಗ ಹೊಂದಬಹುದಾದಂತಹ ಅತ್ಯುತ್ತಮವಾದಂತಹ ಮನೋಭಾವನೆ ಏನೆಂದರೆ, ಈ ಮನೋಭಾವನೆಯನ್ನು ಹೊಂದುವುದು ತುಂಬಾ ಕಷ್ಟ. ಆದರೂ ಕೂಡ ನಾವು ನಮ್ಮನ್ನೇ ನಾವು ಆ ಪರಿಸ್ಥಿತಿಗಳಿಗೆ ಒಪ್ಪಿಸಿಕೊಡುವುದೇ, ದೇವರಿಗೆ ಒಪ್ಪಿಸಿಕೊಡುವುದೇ ಅದು ಅತ್ಯುತ್ತಮವಾದಂತಹ ಮನೋಭಾವನೆ. ಯೋಬನ ಪುಸ್ತಕದ ಅಂತ್ಯದಲ್ಲಿಯೂ ಕೂಡ ಯೋಬನು ಅದನ್ನೇ ಮಾಡುತ್ತಾನೆ. See, when you study the book of Job asked God a lot of questions and God didn't even answer one of his questions. ನಾವು ಯೋಬನ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ಯೋಬನು ದೇವರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳುತ್ತಾನೆ, ಆದರೆ ದೇವರು ಆತನ ಪ್ರಶ್ನೆಗಳಿಗೆ ಒಂದಕ್ಕೂ ಉತ್ತರ ಕೊಡುವುದಿಲ್ಲ. But finally, God asked Job lot of questions. ಆದರೆ ಕೊನೆಯದಾಗಿ ದೇವರೇ ಯೋಬನಿಗೆ ಅನೇಕ ಪ್ರಶ್ನೆಗಳನ್ನ ಕೇಳುತ್ತಾನೆ. And finally, let us see what Job said in chapter 42, verse 1 to 6. ನಾವು ಕಡೆಯದಾಗಿ ಯೋಬನು ಏನ್ ಹೇಳುತ್ತಾನೆ ಎಂಬುದಾಗಿ ನಾವು ನೋಡೋಣ. ಯೋಬನ ಗ್ರಂಥ 42ನೇ ಅಧ್ಯಾಯ. Is it 42 ಅಂಕಲ್? Yeah, 1 to 6. 1ರಿಂದ 6ನೇ ವಚನ. ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. Job has finally surrendered himself to the sovereign hand of God. ಕಡೆಯದಾಗಿ ಯೋಬನು ದೇವರ ಆ ಸಾರ್ವಭೌಮ ಹಸ್ತಗಳ ಅಡಿಗೆ ತನ್ನನ್ನೇ ತಾನು ಒಪ್ಪಿಸಿಕೊಡುತ್ತಾನೆ. That is the best attitude we can have when we go through difficulties. Like I said, difficult, I struggle with it. It's very difficult, but that's the best attitude we can have. ನಾವು ಅದೇ ರೀತಿಯಲ್ಲಿ ಯೋಬನ ರೀತಿಯಲ್ಲಿಯೇ ನಾವು ಮಾಡಬಹುದು. ಇದೇ ನಾವು ಮಾಡಬಹುದಂತ ಅತ್ಯುತ್ತಮ ಕಾರ್ಯ. ಕಷ್ಟ ಸಂಕಟಗಳನ್ನ ದಾಟಿ ಹೋಗುವಾಗ ನಾನು ಕೂಡ ಕಷ್ಟ ಸಂಕಟಗಳನ್ನು ದಾಟಿ ಹೋಗುತ್ತೇನೆ, ಆದರೆ ದೇವರ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದೇ ಅತ್ಯುತ್ತಮವಾದಂತ ಕೆಲಸವಾಗಿದೆ. Now, in the closing, let me tell you, evil is never, it was not always there. Evil had a beginning. ನಾನು ನನ್ನ ಈ ಮಾತನ್ನ ಮುಗಿಸುವಾಗ ಅಧ್ಯಯನವನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏನೆಂದರೆ, ದುಷ್ಟತ್ವ ಅಥವಾ ಕೆಟ್ಟದ್ದು ಪ್ರಾರಂಭವಾಗುವುದಕ್ಕೆ ಒಂದು ಸಮಯವಿತ್ತು. ಅದಕ್ಕೆ ಪ್ರಾರಂಭ ಉಂಟು. Like many people, many religions teach, good and evil are not equal. It was not always existing. Evil had a beginning. ಅನೇಕರು ಹೇಳುವ ಹಾಗೆ ದೇವರು ಮತ್ತು ಸೈತಾನ ಎರಡು ಒಂದೇ ಆಗಿರುವುಗಳು ಎಂಬುದಾಗಿ ತಪ್ಪಾಗಿ ಹೇಳುತ್ತಾರೆ. ಆದರೆ ನಾವು ನೋಡುವಾಗ ದೇವರಿಗೆ ಆದಿ ಇಲ್ಲ, ಆದರೆ ಸೈತಾನನಿಗೆ ಅಥವಾ ಕೆಟ್ಟದ್ದಕ್ಕೆ ಆದಿಯುಂಟು, ಒಂದು ಪ್ರಾರಂಭವಿದೆ ಎಂಬುದಾಗಿ ನಾವು ನೋಡುತ್ತೇವೆ. Evil had a beginning. ದುಷ್ಟತ್ವಕ್ಕೆ ಒಂದು ಪ್ರಾರಂಭ ಉಂಟು. Evil will have an end. ಆ ದುಷ್ಟತ್ವವು ಕೊನೆಗೊಳ್ಳುತ್ತದೆ. Look at Ezekiel chapter 28:15. Let us see where evil started. ನಾವು ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೆಜ್ಕೇಲ 28ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ದುಷ್ಟತ್ವ ಹೇಗೆ ಪ್ರಾರಂಭವಾಯಿತು, ಅದರ ಆದಿ ಹೇಗಿದೆ ಎಂಬುದಾಗಿ ನೋಡುತ್ತೇವೆ. ನಿನ್ನ ಸೃಷ್ಟಿಯ ದಿನದಲ್ಲಿ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನಲ್ಲಿ ಅಪರಾಧವು ಕಂಡುಹಿಡಿಯುವ ತನಕ ಅಲ್ಲ, or iniquity was found in you. That is where the evil started. ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ಎಂಬುದಾಗಿ ನಾವು ನೋಡುತ್ತೇವೆ.
ಆ ದುಷ್ಟತ್ವವು ಪ್ರಾರಂಭವಾದದ್ದು ಅಲ್ಲಿಯೇ. Before that, evil was not there. ಅದಕ್ಕಿಂತ ಮುಂಚೆ ಆ ದುಷ್ಟತ್ವವು ಅಥವಾ ಸೈತಾನ್ ಕೆಟ್ಟದ್ದು ಇರಲಿಲ್ಲ. What was that evil of Lucifer? We read in Isaiah chapter 14 verse 12. ನಾವು ಯೆಶಾಯ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಆ ಲೂಸಿಫರ ಅಥವಾ ಸೈತಾನನ ಪಾಪ ಏನಾಗಿತ್ತು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಅಂಕಲ್, ಐ ನೀಡ್ ಅ ಮೊಮೆಂಟ್ ಅಂಕಲ್. Okay. You have muted, Niranjan. ಯೆಶಾಯ 14ನೇ ಅಧ್ಯಾಯ 12ನೇ ವಚನ. ಆಹಾ, ಉದಯ ನಕ್ಷತ್ರವೇ ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. So here we see what was that evil, the sin. We read about 5 I wills of Lucifer. Nanu, I will. There are 5 I wills of Lucifer in this passage. ಆ ಲೂಸಿಫರ್ನ ಪಾಪ ಏನಾಗಿತ್ತು ಎಂಬುದಾಗಿ ಈ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತು ಮುಂದಕ್ಕೆ ಓದುವಾಗ ನಾನು ಮಾಡುತ್ತೇನೆ ಎಂಬುದಾಗಿ 5 ಬಾರಿ ಸೈತಾನನು ಹೇಳಿರುವಂತಹ ವಿಷಯಗಳನ್ನ ನಾವು ನೋಡುತ್ತೇವೆ. So evil always did not exist. It had a beginning that was in the heart of that great angel God created, Lucifer. ದುಷ್ಟತ್ವಕ್ಕೆ ಅದು ನಿರಂತರವೂ ಇದ್ದದ್ದಲ್ಲ. ಅದು ದುಷ್ಟತ್ವಕ್ಕೆ ಒಂದು ಪ್ರಾರಂಭ ಉಂಟು. ಅದು ಎಲ್ಲಿತ್ತು ಎಂಬುದಾಗಿ ನಾವು ನೋಡುವಾಗ ದೇವರು ಸೃಷ್ಟಿಸಿದಂತಹ ಅದ್ಭುತನಾದಂತಹ ಲೂಸಿಫರ್ ಎಂಬಂತ ದೇವದೂತನ ಹೃದಯದಲ್ಲಿಯೇ ಆ ದುಷ್ಟತ್ವವು ಅಡಗಿತ್ತು. Now let me also tell from the Bible that evil will have an end one day. ಮತ್ತು ಸತ್ಯವೇದದ ಆಧಾರದ ಮೇಲೆ ನಾವು ಹೇಳುವುದೇನೆಂದರೆ ಆ ದುಷ್ಟತ್ವವು ಸೈತಾನನಿಗೆ ಒಂದು ಕೊನೆ ಇದೆ. ದುಷ್ಟತನಕ್ಕೆ ಒಂದು ಅಂತ್ಯವಿದೆ, ಕೊನೆ ಇದೆ. 1 Corinthians 15:25 and 26. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 27 ಮತ್ತು 28ನೇ ವಚನ. 25 and 26. 25 ಮತ್ತು 26ನೇ ವಚನ. 1 Corinthians 15:25 and 26. 15ನೇ ಅಧ್ಯಾಯ 25 ಮತ್ತು 26ನೇ ವಚನ. ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. Hallelujah. There is a day coming. God will put an end to the evil. ಹಲ್ಲೆಲೂಯಾ. ಒಂದು ದಿನ ಬರುತ್ತದೆ, ಆ ದಿನದಲ್ಲಿ ದೇವರು ದುಷ್ಟತ್ವವನ್ನ ಅಂತ್ಯಗೊಳಿಸುತ್ತಾನೆ. Revelation 21:5. ಪ್ರಕಟಣೆ 21ನೇ ಅಧ್ಯಾಯ 5ನೇ ವಚನ. ಆಗ ಸಿಂಹಾಸನದ ಮೇಲೆ ಕೂತಿದವನು, ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. So there will be a day coming, there will be everything made new, there will be an end to evil. Where will that evil be after that? Read verse 8. ಒಂದು ದಿನವು ಬರುತ್ತದೆ, ಆ ದಿನದಲ್ಲಿ ದೇವರು ಎಲ್ಲವನ್ನ ಹೊಸತನ್ನಾಗಿ ಮಾಡುತ್ತಾನೆ ಮತ್ತು ದುಷ್ಟತನನ್ನ ಶಾಶ್ವತವಾಗಿ ಇಲ್ಲದಂತಾಗ ಮಾಡುತ್ತಾನೆ. ಆಗ ನಂತರ ದುಷ್ಟತ್ವ ನಾವು ಎಲ್ಲಿರುತ್ತದೆ ಎಂಬುದಾಗಿ ನಾವು ನೋಡುವಾಗ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. Chapter 21 verse 8. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. That is where God is going to put away evil in that place for all of eternity. ಆ ಸ್ಥಳದಲ್ಲಿಯೇ ದೇವರು ಇನ್ನೆಲ್ಲಾ ನಿತ್ಯತ್ವಕ್ಕೂ ದುಷ್ಟತನವನ್ನ ಶಾಶ್ವತವಾಗಿ ಹಾಕಿ ಬಿಡುತ್ತಾನೆ. Verse 27 of the same chapter.
21ನೇ ಅಧ್ಯಾಯದ 27ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳೋಣ. ಅದರಲ್ಲಿ ಹೊಲೆಯಾದುದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. So this is where the evil will end up, in the lake of fire for all of eternity. ಈ ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿಯೇ ನಿತ್ಯತ್ವಕ್ಕೂ ಆ ದುಷ್ಟತನವು ಹಾಕಲ್ಪಡುತ್ತದೆ. God is going to make everything new. ದೇವರು ಎಲ್ಲವನ್ನ ಹೊಸದನ್ನಾಗಿ ಮಾಡುತ್ತಾನೆ. And God will dwell with his people. They will behold him. And then Revelation 22 and 21 says a description about what will not be there. There'll be no death, no curse, no tears. And we will see his face. We will be with him forever and ever. ನಾವು ನೋಡುವಾಗ ಕಡೆಯದಾಗಿ ದೇವರು ತಾನೇ ಆತನು ಆಡುವವನಾಗಿರುತ್ತಾನೆ. ನಾವು ಆತನ ಮುಖವನ್ನು ನೋಡುತ್ತೇವೆ, ಆತನ ಪ್ರಭಾವದ ಅಡಿಯಲ್ಲಿ ನಾವು ಇರುತ್ತೇವೆ. ಪ್ರಕಟಣೆ 21-22ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಅಲ್ಲಿ ಕಷ್ಟ, ದುಃಖ, ಸಂಕಟಗಳು ಇರುವುದಿಲ್ಲ. ಆತನು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಆತನ ಮುಖವನ್ನ ನಿತ್ಯತ್ವಕ್ಕೂ ನೋಡುವವರಾಗಿ ಸಂತೋಷದಲ್ಲಿ ಇರುತ್ತೇವೆ. There'll be no more death. ಅಲ್ಲಿ ಮರಣ ಇರುವುದಿಲ್ಲ. And death is the last enemy, as we read in 1 Corinthians 15. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಮರಣವು ಅದು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುತ್ತದೆ. Bible talks about, twice it talks about new heaven and earth. ಸತ್ಯವೇದವು 2 ಬಾರಿ ಹೊಸ ಭೂಮಿ ಆಕಾಶಗಳ ಕುರಿತಾಗಿ ಮಾತನಾಡುತ್ತದೆ. We should know the difference between the two. ಈ 2 ಭೂಮಿ ಆಕಾಶಗಳ ಕುರಿತಾಗಿ, ಹೊಸ ಭೂಮಿ ಆಕಾಶಗಳ ಕುರಿತಾಗಿ ಇರುವಂತ ವ್ಯತ್ಯಾಸವನ್ನು ನಾವು ತಿಳಿದವರಾಗಿರಬೇಕು. If we don't know the difference, it can confuse us. ವ್ಯತ್ಯಾಸ ಗೊತ್ತಿಲ್ಲದೆ ಹೋದರೆ ನಮಗೆ ಅದು ಗಲಿಬಿಲಿ ಉಂಟು ಮಾಡಬಹುದು. Isaiah 65 talks about a new heaven and earth. ಯೆಶಾಯನ ಗ್ರಂಥ 65ನೇ ಅಧ್ಯಾಯ ಹೊಸ ಭೂಮಿ ಆಕಾಶಗಳ ಕುರಿತಾಗಿ ಮಾತನಾಡುತ್ತದೆ. Isaiah chapter 65. I think 17. Read it. ಇಗೋ, ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರೂ ಜ್ಞಾಪಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. We read a few more verses down. ನಾವು ಇನ್ನೂ ಕೆಲವು ವಚನಗಳನ್ನ ಕೆಳಗೆ ಓದಿಕೊಳ್ಳೋಣ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು, ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು. ರೋದನ ಶಬ್ದವು ಪ್ರಲಾಪದ ಧ್ವನಿಯು ಅಲ್ಲಿ ಇನ್ನೂ ಕೇಳಿಸವು. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಅಲ್ಲಿನ ಜನರು Here we read about a new heaven and earth. Actually, it is talking about the millennial kingdom of the Lord Jesus Christ. ಇಲ್ಲಿ ನಾವು ನೂತನ ಆಕಾಶ ಮಂಡಲವನ್ನ, ನೂತನ ಭೂಮಂಡಲದ ಕುರಿತಾಗಿ ಮಾತನಾಡುವುದನ್ನು ನೋಡುತ್ತೇವೆ. ಇದು ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಭೂಮಿಯಲ್ಲಿ ಸ್ಥಾಪಿಸಲ್ಪಡುವಾಗ ಉಂಟಾಗುವ ನೂತನ ಆಕಾಶ ಭೂಮಂಡಲಗಳನ್ನ ಮಾತನಾಡುತ್ತದೆ. Actually, this is not the eternal new heaven and earth that we read in Revelation 21. ಇದು ನಿತ್ಯತ್ವದ ನೂತನ ಭೂಮಿ ಆಕಾಶ ಮಂಡಲದ ಕುರಿತಾಗಿ ಮಾತನಾಡುತ್ತಿಲ್ಲ. ನಿತ್ಯತ್ವದ ನೂತನ ಆಕಾಶ ಮಂಡಲಗಳು ಸೃಷ್ಟಿಸಲ್ಪಡುವುದನ್ನು ನಾವು ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. This is talking about the condition on the earth when the Lord Jesus Christ reigned here from David's throne for 1000 years, as we read in Revelation chapter 20. ನಾವು ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಈ ಅಧ್ಯಾಯ
ಏಷಾಯನ ಗ್ರಂಥ 66ನೇ ಅಧ್ಯಾಯ 17ನೇ ವಚನ 65ನೇ ಅಧ್ಯಾಯ 17ನೇ ವಚನದಲ್ಲಿ ಮಾತನಾಡುವಂಥದ್ದು, ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನದಿಂದ ಆಳುವಾಗ, ಆತನು 1000 ವರ್ಷಗಳ ಆಳ್ವಿಕೆಯನ್ನು ಭೂಮಿಯಲ್ಲಿ ಮಾಡುವಾಗ ಭೂಮಿಯಲ್ಲಿ ಇರುವಂತಹ ಪರಿಸ್ಥಿತಿಯ ಕುರಿತಾಗಿ ಅದು ಮಾತನಾಡುತ್ತದೆ. There will be a lot of changes on the earth during the literal reign of the Lord Jesus Christ on this earth. ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತನು ಅಕ್ಷರಶಃ ಆಳ್ವಿಕೆ 1000 ವರ್ಷದ ಆಳ್ವಿಕೆಯನ್ನು ಸ್ಥಾಪಿಸುವಾಗ ಎಂತಹ ಪರಿಸ್ಥಿತಿ ಸಂಗತಿಗಳು ಭೂಮಿಯ ಮೇಲೆ ಇರುತ್ತವೆ ಎಂಬುದರ ಕುರಿತಾಗಿ ಅದು ಮಾತನಾಡುತ್ತದೆ. ಅನೇಕ ಬದಲಾವಣೆಗಳನ್ನ ಕರ್ತನು ಆ ದಿನ ಮಾಡುತ್ತಾನೆ. Isaiah 32:1 says the king will rule in righteousness. ಯೆಶಾಯ 32ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ನೀತಿಯುಳ್ಳ ಅರಸನು ಆತನು ಆಳುತ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. He will rule in righteousness. ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು ಎಂಬುದಾಗಿ ನೋಡುತ್ತೇವೆ. But remember, this is not the eternal state. ಆದರೆ ಇದು ಜ್ಞಾಪಕದಲ್ಲಿರಲಿ, ಇದು ನಿತ್ಯತ್ವದ ಪರಿಸ್ಥಿತಿ ಅಲ್ಲ. After the 1000-year reign, there will be a rebellion, as we read in Revelation 20. Satan will be loosed from where he is bound for 1000 years. When he comes back, he will deceive the people of the earth, many. They will join with him. There will be the last rebellion. So this is not, even though it is called new heaven and earth, it is not the eternal new heaven and earth we read in Revelation 21. ನಾವು ಇಲ್ಲಿ ಹೇಳುತ್ತಿರುವಂತಹ ನೂತನ ಭೂಮ್ಯಾಕಾಶಗಳ ಕುರಿತಾಗಿ ನೋಡುವಾಗ ಅದು ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಹೇಳಿರುವ ಹಾಗೆ 1000 ವರ್ಷಗಳ ಆಳ್ವಿಕೆ, ಯೇಸು ಕ್ರಿಸ್ತನ ಆಳ್ವಿಕೆ ಭೂಮಿಯಲ್ಲಿ ಅಂತ್ಯಗೊಳ್ಳುವಾಗ ಆ ಅಂತ್ಯದಲ್ಲಿ ಅನೇಕರು ದೇವರಿಗೆ ದಂಗೆ ಏಳುವುದನ್ನು ನಾವು ನೋಡುತ್ತೇವೆ. ಮತ್ತು ಸೈತಾನನು ಎಲ್ಲಿ ಬಂಧಿಸಲ್ಪಟ್ಟಿರುತ್ತಾನೋ ಅಲ್ಲಿಂದ ಆತನಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆತನು ಭೂಮಿಯ ಮೇಲೆ ಬಂದು ಅನೇಕರನ್ನ ದೇವರಿಗೆ ವಿರುದ್ಧವಾಗಿ ದಂಗೆ ಏಳುವ ಹಾಗೆ ನಾವು ಮಾಡುತ್ತಾನೆ. ಆಗ ಅಲ್ಲಿ ನಾವು ನೋಡುವ ಹಾಗೆ 21ನೇ ಅಧ್ಯಾಯ ಪ್ರಕಟಣೆಯಲ್ಲಿ ತಿಳಿಸಿರುವ ಆ ನೂತನವಾದ ಆಕಾಶ ಭೂಮಂಡಲಗಳು ನಂತರ ಸೃಷ್ಟಿಸಲ್ಪಡುತ್ತವೆ. So even though the Lord reigns in righteousness, only in the eternal state righteousness will dwell there. ಯೇಸು ಕ್ರಿಸ್ತನು ಆತನ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಭೂಮಿಯ ಮೇಲೆ 1000 ವರ್ಷ ಆಳ್ವಿಕೆಯನ್ನು ಮಾಡಿದರೂ ಸಹ ಆ ಆತನ ನೀತಿವಂತಿಕೆ ಯಾವಾಗ ನೆಲೆಗೊಳ್ಳುತ್ತದೆ ಶಾಶ್ವತವಾಗಿ ಅಂದರೆ ಅದು ಕೊನೆಯಲ್ಲಿ, ಶಾಶ್ವತವಾದಂತ ಕಾಲದಲ್ಲಿ. When he will make everything new. ಆತನು ಎಲ್ಲದನ್ನ ಹೊಸತನ್ನಾಗಿ ಮಾಡುವಾಗ. See, we believers from the Bible only can know this truth, that evil and good did not coexist always. Evil had a beginning and God will put an end to evil one day. ನಾವು ವಿಶ್ವಾಸಿಗಳಾಗಿ ಲೋಕದಲ್ಲಿ ಜೀವಿಸುವಾಗ ನಾವು ಒಂದು ಸ್ಪಷ್ಟತೆ ಉಳ್ಳವರಾಗಿ ಜೀವಿಸಬಹುದು, ನಂಬಿಕೆ ಉಳ್ಳವರಾಗಿ. ಏನೆಂದರೆ ಕೆಟ್ಟದ್ದು ಮತ್ತು ಒಳ್ಳೆಯದು ಅದು ಎರಡು ಸಮಾನವಲ್ಲ. ದೇವರಿಗೆ ಆದಿ ಇಲ್ಲ, ಆದರೆ ಕೆಟ್ಟದ್ದಕ್ಕೆ, ದುಷ್ಟತ್ವಕ್ಕೆ ಆದಿಯುಂಟು. ಒಂದು ದಿನ ದುಷ್ಟತ್ವವು ಅಂತ್ಯಗೊಳ್ಳುತ್ತದೆ, ಆದರೆ ದೇವರು ಆತ ನಿರಂತರಕ್ಕೂ ಇರುವಾತನಾಗಿರುತ್ತಾನೆ. So the problem of sin and suffering and evil does not hinder us from believing the Lord. Actually, we can believe him more because of the existence of evil and what he is going to do at the end with evil, how we will be more than victorious in the Lord Jesus Christ. ಆದ್ದರಿಂದ ಪಾಪ, ಸಂಕಟ ಮತ್ತು ನೋವು ಎಂಬಂತ ಈ ಒಂದು ಅಡೆತಡೆಗಳು ನಮಗೆ ಕರ್ತನ ಬಳಿಗೆ ಬರುವುದಕ್ಕೆ ಅಡ್ಡಿಯಾಗಿರುವುದಿಲ್ಲ. ಬದಲಾಗಿ ಈ ಎಲ್ಲಾ ಕಷ್ಟ, ಸಂಕಟ, ನೋವುಗಳು ಆತನ ಬಳಿಗೆ ಬರುವುದಕ್ಕೆ ಇನ್ನೂ ನಮಗೆ ಹೆಚ್ಚು ಮಾರ್ಗವನ್ನ ಮಾಡುತ್ತವೆ. ಯಾಕಂದರೆ ನಾವು ನೋಡುವಾಗ ಕಡೆಯಲ್ಲಿ ಇದೆಲ್ಲವನ್ನ ಆತನು ನಿವೃತ್ತಿ ಮಾಡಿ ಆತನೇ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಆಳುವವನಾಗಿರುತ್ತಾನೆ. What a wonderful prospect, future we have as children of God. ದೇವರ ಮಕ್ಕಳಾಗಿ ಎಂತಹ ಅದ್ಭುತವಾದಂತಹ ಪ್ರಕಾಶಮಾನವಾದ ಭವಿಷ್ಯವು ನಮಗುಂಟು ನೋಡಿವೆ. God willing, next week we will start the topic of Christology. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ನಾವು ಕ್ರಿಸ್ತನ ಅಧ್ಯಯನ ಅಥವಾ ಕ್ರಿಸ್ತನ ಕುರಿತಾದ ಶಾಸ್ತ್ರವನ್ನು ನಾವು ಪ್ರಾರಂಭಿಸೋಣ. Thank you for joining. May the Lord encourage you when you go through suffering and problem and pain to know that God is sovereign and everything is under his control. Nothing happens
without his knowledge, and all things work for good to those who love him. ಆದ್ದರಿಂದ ನೀವೆಲ್ಲರೂ ಕೂಡಿ ಬಂದದಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ನಾವು ಕಷ್ಟ ಸಂಕಟಗಳನ್ನ ದಾಟಿ ಹೋಗುವಾಗ ನಾವು ನಿರಾಶರಾಗುವುದು ಬೇಡ, ಬದಲಾಗಿ ದೇವರ ಸಾರ್ವಭೌಮ ಜ್ಞಾನದ ಅಡಿಯಲ್ಲಿ ಇದೆಲ್ಲವೂ ಇದೆ ಎಂಬುದಾಗಿ ನಾವು ಜ್ಞಾಪಕದಲ್ಲಿರೋಣ. ಮತ್ತು ಈ ಎಲ್ಲಾ ಕಷ್ಟ ಸಂಕಟಗಳ ಅಡಿಯಲ್ಲಿಯೂ ನಮ್ಮನ್ನ ಆತನು ಕಾಯುತ್ತಾನೆ ಎಂಬಂತ ನಿರೀಕ್ಷೆಯಿಂದ, ನಂಬಿಕೆಯಿಂದ ನಾವು ಜೀವಿಸೋಣ. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.